ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ಇವತ್ತು ನಡೆದಂತಹ ಕೆಮಿಸ್ಟ್ರಿ ಎಕ್ಸಾಮ್ದ ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, ಮೊದಲನೇದ್ದು ನೋಡಿ, ಇಲ್ಲಿ ಟಿಕ್ ಮಾಡಿದ ಕಡೆ ಲಕ್ಷ್ಯ ಕೊಡಬೇಡಿ ನೀವು, ಕೆಲವೊಂದು ರಾಂಗ್ ಇದಾವೆ. ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಈಸ್, ಈ ಒಂದೇ ಇದರದ ಆನ್ಸರ್ ಡಿ, 2 ಬ್ಯೂಟೇನ್. ಯಾರೋ ವಿದ್ಯಾರ್ಥಿಗಳು ಮೊದಲು ರಾಂಗ್ ಮಾಡಿ 1 ಬ್ಯೂಟೇನ್ ಅಂತ ಬರೆದಿದ್ದಾರೆ. ಇದೆಲ್ಲ 2 ಬ್ಯೂಟೇನ್ ಈಸ್ ದ ಕರೆಕ್ಟ್ ಆನ್ಸರ್. ಈಗ ಎರಡನೇದು ನೋಡೋಣ. ದ ಪರ್ಸೆಂಟೇಜ್ ಆಫ್ ಹೀಲಿಯಂ ಫಿಲ್ಡ್ ಇನ್ ದ ಟ್ಯಾಂಕ್ಸ್ ಯೂಸ್ಡ್ ಬೈ ಮೋಸ್ಟ್ ಸ್ಕ್ಯೂಬಾ ಡೈವರ್ಸ್ ಟು ಡೈಲ್ಯೂಟ್ ಏರ್ ಇನ್ ಡೀಪ್ ಡೈವ್ಸ್. ಆನ್ಸರ್ ಏನು? ಬಿ. ಆನ್ಸರ್ ಬಿ. 3. The common oxidation state shown by the element with atomic number 21 is. Answer A. Answer is A. The main natural source of acetic acid is. ನೋಡಿ, ತುಂಬ ಈಸಿ ಆದ ಕ್ವಶನ್ ಕೇಳಿದರೆ ವಿನೆಗರ್. ಅಸಿಟೈಲೇಷನ್ ಆಫ್ ಸ್ಯಾಲಿಸಿಟಿಕ್ ಆಸಿಡ್ ಪ್ರೊಡ್ಯೂಸಸ್ ಎ ಕಂಪೌಂಡ್ ವಿಚ್ ಹ್ಯಾಸ್ ಆಂಟಿ ಇನ್ಫ್ಲಮೇಟರಿ ಅಂಡ್ ಆಂಟಿ ಪೈರೆಟಿಕ್ ಪ್ರಾಪರ್ಟಿ. ದ ಕಂಪೌಂಡ್ ಈಸ್ ಆಸ್ಪಿರಿನ್. ನಿಮ್ಗೆ ಗೊತ್ತಿದೆ, ಆಂಟಿ ಪೈರೆಟಿಕ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುವಂಥದ್ದು. ನೋಡಿ ಎಷ್ಟು ಸುಲಭ ಕೇಳಿದರೆ, ಆಸ್ಪಿರಿನ್. ಪಿ ಹೈಡ್ರಾಕ್ಸಿ azobenzene is formed by the reaction of benzene diazonium chloride with phenol. It is an electrophilic substitution reaction. Doctor advised a 50-year-old woman enough exposure to sunlight and addition of fish and egg yolk to her diet. Name the vitamin deficiency for the possible disease diagnosed by the doctor. ನೋಡಿ, ಇದು ಕೂಡ ತುಂಬ ಈಸಿ ಇದೆ, ವಿಟಮಿನ್ ಡಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, 8th, which of the following statement is are incorrect about order and molecularity of a chemical reaction. ನೋಡಿ, ಇಲ್ಲಿಯೂ ವಿದ್ಯಾರ್ಥಿ ತಪ್ಪು ಮಾಡಿದ್ದಾರೆ, ಇದು ರಾಂಗು. ಸರಿಯಾದದ್ದು ಸೆಕೆಂಡ್ ಓನ್ಲಿ. ಇನ್ಕರೆಕ್ಟ್ ಯಾವುದು? ಸೆಕೆಂಡ್ ಓನ್ಲಿ ಇನ್ಕರೆಕ್ಟ್ ಇದೆ. ದೆರ್ ಕ್ಯಾನ್ ಬಿ ಓನ್ಲಿ 3 ವ್ಯಾಲ್ಯೂಸ್ ಫಾರ್ ದ ಆರ್ಡರ್ ಆಫ್ ದ ರಿಯಾಕ್ಷನ್, ದಟ್ ಈಸ್ 0, ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತಿದೆಯಲ್ಲ, ಇದೇನಿದೆ ಸೆಕೆಂಡ್, ಇದು ರಾಂಗ್ ಇದೆ, ಇನ್ಕರೆಕ್ಟ್ ಇದೆ. ಉಳಿದಿದೆಲ್ಲ ಸರಿಯಾಗಿದೆ. ಆದ ಕಾರಣ ಡಿ ಇಸ್ ದ ಕರೆಕ್ಟ್ ಆಪ್ಷನ್. Which of the following groups when present at para position increases the basic strength of aniline? NH2. In among the following cells, the cell used in the Apollo space program for providing electric power is. ನೋಡಿ, H2O2 fuel cell. Isopropyl magnesium bromide and N-propyl magnesium bromide react separately with H2O to yield the organic compound respectively are propane and propane. In a binary solution has 2 components A and B, and the mole fraction of component A is 0.5, then the number of molecules of component A and B in the solution is C. ಇನ್ನು 13ನೇ ಪ್ರಶ್ನೆ ನೋಡೋಣ. ನೋಡಿ, ಮ್ಯಾಚ್ ದ ಫಾಲೋವಿಂಗ್. ನೋಡಿ, ಮ್ಯಾಚ್ ದ ಫಾಲೋವಿಂಗ್, ಇಲ್ಲಿ ಕೂಡ ವಿದ್ಯಾರ್ಥಿ ತಪ್ಪು ಮಾಡಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಬಿ. ನೋಡಿ, ಎನಲ್ಲಿ ಏನಿದೆ ಅಂದರೆ ಎಲ್ಲ ಸೇಮ್ ಇದೆ, ಎಕ್ಕೆ ಬಿಕ್ಕೆ. ಇಲ್ಲಿ 5th ಸಿ ಆಗಬೇಕು. ಒಂದು ಇದಾಗಿದೆ ಅವ್ರದ್ದು. ಆದ ಕಾರಣ ಆನ್ಸರ್ ಏನು? ಬಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಲಿಮೆಂಟ್ಸು ಮತ್ತು ದೇರ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ ಕೇಳಿದ್ದಾರೆ. B is the correct answer. 14. The complex is obtained in the red form when nitrate ligand is bound to cobalt through oxygen. ನೋಡಿ, ಇಲ್ಲಿಯೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡಿಕೊಂಡು ಆರೆಂಜ್ ಅಂತ ಹಾಕಿದ್ದಾರೆ, ಆದರೆ ಅದು ಏನು? ಯೆಲ್ಲೋ. ಆನ್ಸರ್ ಈಸ್ ಯೆಲ್ಲೋ, ಆರೆಂಜ್ ಅಲ್ಲ. ಇದು ಆನ್ಸರ್ ಈಸ್ ಯೆಲ್ಲೋ. ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ಇಲ್ಲಿ ನೋಡಿ, alcohols are acidic in nature. The acidic character of alcohol is due to the polar nature of OH bond in it. Alcohols are weaker acids than water. Both statements are correct. Answer is B. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಎಷ್ಟೊಂದು ಕರೆಕ್ಟ್ ಆದವು, ಏನಾದವು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ನಿಮ್ಮ ಇದರಲ್ಲಿ ಇದು ಆಲ್ಮೋಸ್ಟ್ ಈಸಿ ಇರುತ್ತೆ. ಇದು ಯೂಸ್ವಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆಕ್ಸಿಡೇಷನ್ ಸ್ಟೇಟ್ ಇದು ಒಂದನೇದೇನು? 0. ಎರಡನೇದೇನು? ಸೋಡಿಯಂ ಅಲ್ಕಾಕ್ಸೈಡ್. ಮೂರನೇದು ರೆಡ್ಯೂಸಿಂಗ್ ಶುಗರ್ಸ್. 4ನೇದು ಅಂದರೆ 19th ಪಂಜೆಂಟ್. ಇದು ಲಾಸ್ಟ್ ಒನ್ ಇಸ್ 1 ವಾಂಟ್ಸ್ ಆಫ್ ಫ್ಯಾಕ್ಟರ್. ನೋಡಿ, ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈಗ ನಿಮಗೆ ಮುಂದೆ ಮ್ಯಾಥ್ಸ್ ಓದೋದಿದೆ, ಕೆಲವೊಬ್ಬರಿಗೆ ಬೇರೆ ಓದೋದು ಇರ್ಬೋದು. ಈಗ ಮ್ಯಾಥ್ಸ್ ಅಂತ ಎಕ್ಸಾಮ್
ನೆಕ್ಸ್ಟ್ ಇದೆ. ಮತ್ತು ನಿಮಗೆ ಉಪಯುಕ್ತವಾಗುವ ವಿಡಿಯೋಗಳನ್ನಂತೆ ಹಾಕ್ತಾ ಇರ್ತೀವಿ. ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಈಗಾಗಲೇ ಹಾಕಿದ್ದೀನಿ. ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮದ್ದು ಮತ್ತು ರಿಪೀಟಾಗಿ ಮತ್ತೆ ಚೆಕ್ ಮಾಡಿ ಏನಾದರೂ ಹಾಕಿರಲಿಲ್ಲ ಅಂದರೆ ಮತ್ತೆ ಹಾಕ್ತೀನಿ. ನಿಮ್ಮ ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಅವುಗಳ ಆನ್ಸರ್ಗಳನ್ನು ಹಾಕಿದ್ದೀನಿ. ಮತ್ತೊಮ್ಮೆ ಚೆಕ್ ಮಾಡಿ ಪ್ರಿಪ್ರೇಟ್ರಿ ಮತ್ತು ಅವನ್ನ ಆನ್ಸರನ್ನು ರಿಪೀಟಾಗಿ ಹಾಕ್ತೀನಿ. ಮತ್ತು ಏನಾದರೂ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಇದ್ದರೆ ಅವನು ಕೂಡ ಹಾಕ್ತೀನಿ. ಮತ್ತೆ ಭೇಟಿಯಾಗೋಣ.